ಪೇಪರ್ ಅವಲಕ್ಕಿ ಮಾಡ್ತಾಯಿದ್ದೀನಿ. ಪೇಪರ್ ಅವಲಕ್ಕಿನ ಸ್ವಲ್ಪ ಹುರ್ಕೋಬೇಕು. ಕರಿ ಕರಿ ಆಗೋ ಟೈಪು ಹುರ್ಕೋಬೇಕು ಅವಲಕ್ಕಿನ. ಹುರ್ಕೊಂಡು ಎಲ್ಲ ನೀಟಾಗಿ ಹುರ್ಕೋಬೇಕು. ಕೆಳಗೆ ಒತ್ತುತ್ತೆ, ಹಾಗಾಗಿ ಸ್ಲೋ ಇಡಬೇಕು. ನಿಧಾನಕ್ಕೆ ಇಟ್ಕೋಬೇಕು. ಗರಿ ಆಗೋವರೆಗೂ ಹುರ್ಕೊಂಡು ಎಲ್ಲ ನೀಟಾಗಿ ಹುರ್ಕೋಬೇಕು. ಕೆಳಗೆ ಒತ್ತುತ್ತೆ, ಹಾಗಾಗಿ ಸ್ಲೋ ಇಡಬೇಕು. ನಿಧಾನಕ್ಕೆ ಇಟ್ಕೋಬೇಕು. ಗರಿ ಆಗೋವರೆಗೂ ಹುರ್ಕೊಂಡಿದ್ದಾದ ತಕ್ಷಣ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು. ಈ ಕಡೆ ಎಣ್ಣೆ ಹಾಕಿ ಕಾಯಕ್ಕಿಡಬೇಕು. ಇಲ್ಲೀಗ ಶೇಂಗಾ, ಪುಟಾಣಿ, ಕುಟ್ಟಿದ ಬೆಳ್ಳುಳ್ಳಿ, ಕರಿಬೇವು, ಖಾರ, ಉಪ್ಪು ಎಲ್ಲ ತೊಗೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ವಿ. ಕಾಯ್ದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಆದ ತಕ್ಷಣ ಶೇಂಗಾ, ಪುಟಾಣಿ, ಆಮೇಲೆ ಕರಿಬೇವು ಎಲ್ಲ ಹಾಕಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಣ ಖಾರ ಇದ್ದರೆ ಸ್ವಲ್ಪ, ಖಾರ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಈಗ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ವಿ. ಎಲ್ಲ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಕಡಲೆ ಪುಡಿ ಹಾಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಲೆ ಪುಡಿ, ಸ್ವಲ್ಪ ಸಕ್ಕರೆ ಪುಡಿ ಹಾಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಇದು ಗ್ಯಾಸ್ ಸ್ವಲ್ಪ ಇದೆಲ್ಲ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಂಗಾದ್ರೆ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ಕಲಿಸ್ಬೇಕು. ಕರಿ ಅವಲಕ್ಕಿ ರೆಡಿ. ಹೇಳು, ಅವಲಕ್ಕಿ ಹೆಂಗಿದೆ? ಸೂಪರ್.